ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಸಂಜೆಯ ಪ್ರಾರ್ಥನೆಯಾಗಿ ಕೂಡಿ ಬಂದಿರುವಂಥ ಎಲ್ಲರಿಗೂ ಕೂಡ ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ, ನಂತರ ನಮ್ಮ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮಲ್ಲಿ ಸಿಸ್ಟರ್ ಡೆಬೋರಾ ಅವರಿದ್ದಾರೆ, ಅವರು ಆರಾಧನೆ ನಡೆಸ್ತಾರೆ. ಅನಂತರ ನಾವು ಫೈನಲಿ ವಾಕ್ಯವನ್ನು ಧ್ಯಾನ ಮಾಡುವ, ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು ಅಂತ ಹೇಳಿ ಹಾಡಿನ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡಿಸೋಣ. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಜೀವಿವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ದೇವರು ದೇವರು ಆತನೇ ನನ್ನ ದೇವರು. ದೇವರು ದೇವರು ಆತನೇ ನನ್ನ ದೇವರು. ನನ್ನೇಸುವೆ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ನಿದ್ರಿಸಲ್ಲ ತೂಕಡಿಸಲ್ಲ ನನ್ನ ದೇವರು, ಹಗಲು ರಾತ್ರಿ ಕಾಯುವ ನನ್ನ ದೇವರು. ನಿದ್ರಿಸಲ್ಲ ತೂಕಡಿಸಲ್ಲ ನನ್ನ ದೇವರು, ಹಗಲು ರಾತ್ರಿ ಕಾಯುವ ನನ್ನ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ದೇವರು ದೇವರು ಆತನೇ ನನ್ನ ದೇವರು. ನನ್ನೇಸುವೆ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಹಾವಲ್ಲ ಚೇಳಲ್ಲ ನನ್ನ ದೇವರು, ಯಾರನ್ನು ಕಚ್ಚಲ್ಲ ನನ್ನ ದೇವರು. ಹಾವಲ್ಲ ಚೇಳಲ್ಲ ನನ್ನ ದೇವರು, ಯಾರನ್ನು ಕಚ್ಚಲ್ಲ ನನ್ನ ದೇವರು. ಮಾತಾಡುವ ದೇವರು, ಮುದ್ದಾಡುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಮಾತಾಡುವ ದೇವರು, ಮುದ್ದಾಡುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ದೇವರು ದೇವರು ಆತನೇ ನನ್ನ ದೇವರು. ನನ್ನೇಸುವೆ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಯಜ್ಞ ಹೋಮ ಕೇಳಲ್ಲ ನನ್ನ ದೇವರು, ಹೃದಯ ಕೇಳುವ ನನ್ನ ದೇವರು. ಯಜ್ಞ ಹೋಮ ಕೇಳಲ್ಲ ನನ್ನ ದೇವರು, ಹೃದಯವ ಕೇಳುವ ನನ್ನ ದೇವರು. ಯಜ್ಞ ಹೋಮ ಕೇಳಲ್ಲ ನನ್ನ ಯೇಸುವು, ಯೇಸುವೆ ಒಬ್ಬರೇ ನನ್ನ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಕಲ್ಲಲ್ಲ ಮಣ್ಣಲ್ಲ ನನ್ನ ದೇವರು, ಕಾಯಿ ಹಣ್ಣು ಕೇಳಲ್ಲ ನನ್ನ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಜೀವವುಳ್ಳ ದೇವರು, ಜೀವಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು. ಯೇಸು ನಾಮದಲ್ಲಿ ಈ ಹಾಡನ್ನು ಹಾಡಲಿಕ್ಕೆ ಸಹಾಯ ಮಾಡಿದಂಥ ದೇವರಿಗೆ ಕೋಟಿ ಕೋಟಿ ವಂದನೆ. ಮೌನತನೇ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ ಸ್ವಾಮಿ.
ಅಪಾದ್ರ ಹಾಡಿನ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ರಾಜನಿಗೆ ಸ್ತೋತ್ರ ಸ್ವಾಮಿ. ಸಮಯ ಕೊಟ್ಟಂತ ದೇವರಿಗೆ ಕೋಟಿ ಕೋಟಿ ವಂದನೆ ರಾಜನಿಗೆ ಸ್ತೋತ್ರ ಸ್ವಾಮಿ. ಅಪ್ಪ ಮುಂದೆ ನಡೆಯುವಂಥ ಭಾಗ ನಿನ್ನ ಕರಡು ಒಪ್ಪಿಸುತ್ತೇನೆ ರಾಜನಿಗೆ ಸ್ತೋತ್ರ ಸ್ವಾಮಿ. ನೀನು ಜೊತೆಗಾರ ಯಜಮಾನಾಯಕದು ಕಾದು ಕಾಪಾಡಿಸಿ ರಾಜನಿಗೆ ಸ್ತೋತ್ರ ಸ್ವಾಮಿ. ಯಾವ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸುತ್ತೆ ರಾಜನಿಗೆ ಸ್ತೋತ್ರ ಸ್ವಾಮಿ. ಗೊತ್ತಿಲ್ಲ ದೇವರೇ, ಬಲಪಡಿಸುವಂಥ ದೇವರು ನಿನ್ನದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಿ ರಾಜನಿಗೆ ಸ್ತೋತ್ರ ಸ್ವಾಮಿ. ಸಂಜೆಯ ವೇಳೆಯಲ್ಲಿ ರಾಜನಿಗೆ ಸ್ತೋತ್ರ ಸ್ವಾಮಿ. ನಿನ್ನ ಸ್ತುತಿ ಘನ ಮಹಿಮೆಯನ್ನು ಒಬ್ಬರು ಸಲ್ಲಿಸುತ್ತಾ ಪರಲೋಕದಲ್ಲಿ ಜೀವಂತವರ ಕ್ರಿಸ್ತೇಸನ್ನು ತಾಂಬಿಡುತ್ತದೆ. ಆಮೇಲೆ ಆಮೇಲೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವಾನೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವಾನೇ ಸಲ್ಲಿಸುವೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ಕರ್ತನೆ, ನೀನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಕರ್ತನೆ. ಈ ಸಂಜೆ ವೇಳೆಯಲ್ಲಿ ಯಾರ್ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕಂಫರ್ಟ್ ಆಗಲಿ ಕರ್ತನೆ. ನಿನ್ನ ನಾಮ ಒಂದೇ ಮಹಿಮೆ ಆಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಯೇಸು ನಾಮಲಿ ತಂದೆ. ಆಮೇಲೆ ಆಮೇಲೆ. ಈ ಸಂಜೆಯ ವೇಳೆಯಲ್ಲಿ ಕೂಡಿ ಬಂದಂತಹ ದೇವ ಜನರು ಕೂಡ ಯೇಸುವಿನ ನಾಮದಲ್ಲಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಆನ್ಲೈನಲ್ಲಿ ವೀಕ್ಷಿಸುವಂತಹ ದೇವ ಜನರಿಗೂ ಕೂಡ ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ಕೂಡ ನಾವು ಓದಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ ಮೊದಲನೆಯ ದಿನವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದಿಯಲ್ಲಿ, ಮೊಟ್ಟ ಮೊದಲಾಗಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ಕತ್ತಲಿರುವಂಥ ಕುಟುಂಬದಲ್ಲಿ, ಕತ್ತಲಿರುವಂಥ ಪಟ್ಟಣದಲ್ಲಿ, ಕತ್ತಲಿರುವಂಥ ಜಾಗದಲ್ಲಿ ದೇವರು ಬೆಳಕಾಗಿ ಬಂದಿರುವಂಥ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ಆಗ ದೇವರು ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಮಾಡಿರುವಂಥ ಎಲ್ಲ ದಿನಗಳು ಕೂಡ ಒಳ್ಳೆಯ ದಿನಗಳು. ನಮ್ಮ ದೇವರು ಒಳ್ಳೆಯ ದೇವರು. ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಮ್ಮ ದೇವರು ಒಳ್ಳೆಯ ದೇವರು. ಪ್ರತಿಯೊಂದನ್ನು ಕೂಡ ಮಾಡಿ ಅದನ್ನು ನೋಡಿ ಒಳ್ಳೆಯದು ಎಂಬುದಾಗಿ ಹೇಳಿರುವಂಥ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ, ಬೆಳಕು ಕತ್ತಲು ಎರಡೂ ಕೂಡ ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರು ಇಟ್ಟನು. ಬೆಳಕಿಗೆ ಹಗಲು, ಕತ್ತಲೆಗೆ ಇರುಳು ಎಂಬುದಾಗಿ ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವು ಆಗಿ ಮೊದಲನೆಯ ದಿನವಾಯಿತು. ದೇವರು ಮೊದಲನೇ ದಿನ ಬೆಳಕು ಮಾಡಿರುವಂಥ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಆ ಬೆಳಕಲ್ಲಿ ಇರುವಂಥ ಎಲ್ಲ ದೇವಜನರು ಜೀವಿತದಲ್ಲಿ ಕತ್ತಲು ಇರುವುದಿಲ್ಲ. ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನಾಗಿ ಮಾಡುವಂಥ ನಮ್ಮ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮೊಟ್ಟ ಮೊದಲಾಗಿ ಮೊದಲನೇ ದಿನ ಬೆಳಕಾಗಲಿ ಎನ್ನುವಾಗ ಬೆಳಕಾಯಿತು. ಅದನ್ನು ದೇವರು ಒಳ್ಳೆಯದಾಗಿ ನೋಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಒಳ್ಳೆಯದು
ಮಾಡಿರುವಾಗ ಅದು ಕೊನೆಯವರೆಗೂ ಕೂಡ ಒಳ್ಳೆಯದಾಗಿ ಇರುತ್ತೆ. ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೋಣ. ಇನ್ ದ ನೇಮ್ ಆಫ್ ದ ಜೀಸಸ್, ಯೇಸುವಿನ ನಾಮದಲ್ಲಿ ಕರ್ತನೆ, ಅಪ್ಪ, ಆದಿಯಲ್ಲಿ ಸ್ವಾಮಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂಥ ದೇವರೇ, ಅದೇ ರೀತಿ ಕರ್ತನೆ ವಾಕ್ಯದಿಂದ ಮಾತನಾಡಿದ್ದೀರಿ ಅಪ್ಪ, ಸ್ತೋತ್ರ. ವಾಕ್ಯದಿಂದ ದೇವರೇ ಅಪ್ಪ, ಮೊದಲನೇ ದಿನ ಕೊಡು ಸ್ವಾಮಿ ಕರ್ತನೆ, ಬೆಳಕನ್ನು ಮಾಡಿರುವಂಥ ದೇವರೇ ಸ್ತೋತ್ರ. ಎಷ್ಟೋ ಕುಟುಂಬದಲ್ಲಿ ಸ್ವಾಮಿ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ, ಎಷ್ಟೋ ಊರಲ್ಲಿ ಕೂಡ ಕರ್ತನೆ, ಎಷ್ಟೋ ಮನೆಯಲ್ಲಿ ಕೂಡ ದೇವರೇ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಬೆಳಕಾಗಿ ಬನ್ನಿರಪ್ಪ, ಸ್ತೋತ್ರ. ಆ ಮನೆಯಲ್ಲಿ ಬೆಳಕಾಗಿ ಬನ್ನಿರಪ್ಪ, ನಿಮಗೆ ಸ್ತೋತ್ರ ಅಪ್ಪ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದಂಥ ನಿನ್ನ ವಾಕ್ಯಗಳಿಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸು ನಾಮದಲ್ಲಿ ಸ್ವಾಮಿ ಅಪ್ಪ ದೇವರೇ, ನೀನು ಬೆಳಕಾಗಿ ಬಂದಿದೆಯಾ ಸ್ವಾಮಿ. ಎಲ್ಲರ ಜೀವಿತದಲ್ಲಿ ದೇವರೇ ನೀನಿದ್ದು ಕಾರ್ಯ ಮಾಡು ಪವಿತ್ರಾತ್ಮನ ಸ್ತೋತ್ರ. ಬೆಳಕಾಗಿ ನೀನು ಬಂದಿದೆಯಾ, ಬೆಳಕಾಗಿ ನೀನು ಮಾತನಾಡಿದೆಯಾ, ಬೆಳಕಾಗಿ ನೀನು ಪ್ರತಿಯೊಬ್ಬರು ಎಲ್ಲರ ಸಂಗಡ ದೇವರೇ ಪ್ರಕಾಶಮಾನವಾಗಿರುವಂಥ ನಿನ್ನ ಬೆಳಕಿಗಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವೇಳೆಯಲ್ಲಿ ಸ್ವಾಮಿ ಬೆಳಕಿನ ಮೂಲಕ ಈ ಸ್ವಾಮಿ ಎಲ್ಲರೂ ಕೂಡ ದೇವರೇ ನೀನು ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಮಾಡಿರುವಂತಹ ದೇವರೇ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಅಂತ ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ತಂದೆಸರಿಗೆ ತಂದೆ. ಆಮೇನ್, ಆಮೇನ್. ಇವತ್ತಿನ ದಿನ ಆನ್ಲೈನ್ ಕೂಡಿ ಬಂದಿರುವಂಥ ದೇವರ ಜನರ ಇವತ್ತು ಬರ್ತ್ಡೇಗಾಗಿ, ವೆಡ್ಡಿಂಗ್ ಆನಿವರ್ಸರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸು ನಾಮದಲ್ಲಿ ಸ್ವಾಮಿ ಇವತ್ತು ಬರ್ತ್ಡೇ ಕೂಡ ಕರ್ತನೆ, ಯಾರ್ಯಾರು ಆಚರಣೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವರು ಕೂಡ ದೇವರೇ ನೀನು ಆಶೀರ್ವಾದ ಮಾಡು ಪವಿತ್ರಾತ್ಮನ ಸ್ತೋತ್ರ. ಕರ್ತನೆ ಸ್ತೋತ್ರ ಸ್ವಾಮಿ. ಮದುವೆ ವಿವಾಹಗಳನ್ನು ಕೂಡ ಕರ್ತನೆ ಯಾರ್ಯಾರು ಆಚರಣೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವರನ್ನು ಕೂಡ ನೀನು ಆಶೀರ್ವಾದ ಮಾಡಪ್ಪ, ಸ್ತೋತ್ರ ಸ್ವಾಮಿ. ಬರೋ ದಿನಮಾನಗಳ ಕರ್ತನೆ ಅವರೇ ಸಾಕ್ಷಿಯಾಗಿ ನಿಲ್ಲುವಾಗಿ ದೇವರನ್ನು ಸಹಾಯ ಮಾಡಿ ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಸ್ತುತಿ ಗಾನಮಹಿತ ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ತರುಣಸರಿಗೆ ತಂದೆ. ಆಮೇನ್, ಆಮೇನ್.